ರೇಖಾ, ರೇಖಾ, ನಾವು ಹೇಳು, ಈಗ ಹೇಳು. ನಾನು ನಿನ್ ಗಂಡ, ಪತಿಯ ಪ್ರತ್ಯಕ್ಷ ದೈವ. ನಾನು ಏನೇ ಹೇಳಿದ್ರು ಅದನ್ನ ನಿನ್ ಮಾಡ್ಬೇಕು. ಹೇಳು, ನಿಜ ಹೇಳು. ನಿನ್ ತಂದೆನ ಕೊಂದಿರೋನು ಶಕ್ತಿ ತಾನೆ? ನೋಡ್ರಿ, ನೀವು ನನ್ ಗಂಡ, ನಿಮ್ ಮಾತು ಕೇಳ್ಬೇಕಾದ್ದು ನನ್ ಧರ್ಮ. ಹಾಗ್ಬಾದಾರಿ. ಬಿಳಿ ಸೀರೆ ಇಷ್ಟ ಇಲ್ಲ, ಕೆಂಪು ಸೀರೆ ಉಟ್ಕೋ ಅಂದ್ರೆ ಉಟ್ಕೋತೀನಿ. ಮಲ್ಲಿಗೆ ಹೂ ಬೇಡ, ಚೆಂಡು ಮಲ್ಲಿಗೆ ಹೂ ಮುಡ್ಕೋ ಅಂದ್ರೆ ಮುಡ್ಕೋತೀನಿ. ಮಂಚದ ಮೇಲ್ ಕಷ್ಟ, ಚಾಪೆ ಮೇಲ್ ಮಲ್ಗೋಣ ಅಂದ್ರೆ ಸಂತೋಷವಾಗಿ ಆಗ್ಲಿ ಅಂತೀನಿ. ಆದ್ರೆ ಶಕ್ತಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡು ಅಂದ್ರೆ ಮಾತ್ರ ಸಾಧ್ಯವಿಲ್ಲ ಅಂತೀನಿ. ಗಂಡನಾಗಿ ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಪೊಲೀಸ್ ಆಫೀಸರ್ ಆಗಲ್ಲ. ಕೋಪನಾ ಅಲ್ರಿ? ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಆಗ್ಬೇಡ್ವಾ? ನೀನು ಈ ಏಟಿಗೂ ಬಗ್ತಾ ಇಲ್ವಲ್ಲ? ಬಗಿಸ್ತೀನಿ, ಬಗಿಸ್ತೀನಿ. ಮಂಚ ಪಕ್ಕಕ್ಕೆ ಸರಿಸು, ಚಾಪೆ ಹಾಕು. ಹಾಗೆ ಚಾಪೆನ ದಿಂಬು ಅದನ್ನು ಈಗ್ಲಾದ್ರೂ ನಿಜ ಹೇಳ್ತೀಯ? ಗಂಡನಾಗಿ ನೀವು ಸೂಪರ್ ಹೀರೋ. ಬೇಕಾದ್ರೆ ಒನ್ಸ್ ಮೋರ್ ಅಂತೀನಿ. ಆ ವಿಷಯ ಮಾತ್ರ ಕೇಳ್ಬೇಡ್ರಿ. ಲಿಸನ್ ರೇಖಾ, ಲಿಸನ್. ಅದೇ ನಿನ್ನ ನಿರ್ಧಾರ ಆದ್ರೆ ನನ್ನ ನಿರ್ಧಾರನು ಕೇಳು. ಮತ್ತೆ ನಾವಿಬ್ಬರು ಈ ಚಾಪಿ ಮೇಲೆ ಮಲಗೋದು, ಈ ಮನೆಯಲ್ಲಿ ಸಂಸಾರ ಮಾಡೋದು ನಿನ್ನ ಬಾಯಿಂದ ನಿಜ ಹೊರಬಿದ್ದಾಗಲೇ. ಜ್ಞಾಪಕ ಇಟ್ಕೋ. ರಿಮೆಂಬರ್ ಇಟ್. ಅಮ್ಮ, ಹೊತ್ತಾಯ್ತು, ಬೇಗ ಬನ್ನಿ. ಏ ಮಿಸ್ಟರ್, ನಿಮ್ಗೆ ಹೇಳ್ತಾ ಇರೋದು ಐ ಲವ್ ಯು. ಓ ಸಾರಿ, ನೀವು ಅಚ್ಚ ಕನ್ನಡದ ಭೂಪತಿ ಅಲ್ವಾ? ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಸಂಜೆ 6 ಗಂಟೆಗೆ ಬ್ರಿಡ್ಜ್ ಹತ್ರ ಕಾಯ್ತಾ ಇದ್ದೀನಿ. ಅಲ್ಲಿ ಬಂದು ನೀವು ನಾನು ಪ್ರೀತಿಸ್ತೀನಿ ಅಂತ ಹೇಳ್ಬೇಕು. ಹೇಳದೇ ಇದ್ರೆ 6 ಗಂಟೆ 1 ನಿಮಿಷಕ್ಕೆ ನೀರಲ್ಲಿ ಮುಳುಗಿ ಪ್ರಾಣ ಬಿಡ್ತೀನಿ. 5:15 ಈ ದೊಡ್ಡ ಮನುಷ್ಯನ್ ಕಾಯ್ತಾ ಇದೀನಿ. ಇವನ್ ಈ ಕಡೆ ತಲೆನೇ ಹಾಕಿಲ್ವಲ್ಲ. ಊರಿನ ಹುಡುಗ್ರೆಲ್ಲ ನಾನ್ ಹಿಂದೆ ಬಿದ್ದು ಸಾಯ್ತಾರೆ, ನಾನು ಇವ್ರ ಹಿಂದೆ ಬಿದ್ದು ಸಾಯ್ತೀನಿ. ಛೇ, ಹಾಯ್. ಯಾವಾಗ ನೀರಿಗೆ ಬೀಳ್ತೀಯಾ? ನಾನು 5:15 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಈಗ 6 ಗಂಟೆ ಆಯ್ತು, ಇನ್ನು ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾನ್ ಹೇಳಿದ್ದು 6 ಗಂಟೆ 1 ನಿಮಿಷಕ್ಕೆ.
ಇನ್ನು 1 ನಿಮಿಷ ಇದೆ. ತಮಾಷೆ ಸಾಕು, ಬೇಗ ಐ ಲವ್ ಯು ಅಂತ ಹೇಳು. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನೀನ್ ನೀರಿಗೆ ಬಿಡೋ ಕೆಲಸನ ಮಾಡಿ ಮುಗಿಸಿದ್ರೆ ಒಂದು ಶೋಕ ಗೀತೆನ ಹಾಡ್ಕೊಂಡು ಸಂತೋಷವಾಗಿ ಮನೆಗೆ ಹೊರಟೋಗ್ತೀನಿ. ನಿಜವಾಗ್ಲೂ ನೀನ್ ನನ್ನ ಲವ್ ಮಾಡಲ್ಲ? ನಹಿ ಕಬಿ ನಹಿ. ಹಾಗಾದ್ರೆ ನಾನು ನೀರಿಗೆ ಬಿದ್ದು ಸಾಯ್ತೀನಿ. ದಯಮಾಡ್ಸು, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಬೀಳು. ನೀನ್ ಬಿದ್ರೆ ನೀರಲ್ಲಿರೋ ಮೀನು ಮೊಸಳೆಗಳೆಲ್ಲ ನಿನ್ನ ಕಚ 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 ಕಚ್ಚಾಕಿ ನಿನ್ನ ಕೊಬ್ಬನ್ನೆಲ್ಲ ಇಳಿಸುತ್ತೆ. ಅರೆ, ಇನ್ನೂ ಯಾಕೆ ನಿಂತಿದ್ಯಾ? ನಾನು ಸಹಾಯ ಮಾಡ್ಲಾ? You stupid! ನೀನ್ ಪ್ರೀತಿ ಮಾಡಿದ ತಪ್ಪಿಗೆ ನಾನ್ ಸತ್ತೇ ಸಾಯ್ತೀನಿ. ನೀರಿಗೆ ಬಿದ್ದಲ್ಲ, ಲಾರಿ ಕೆಳಗ್ ಸಿಕ್ಕಿ. ಯಾಕೆಂದ್ರೆ ನಾನು ನಿನ್ನ ಪ್ರೀತಿಸ್ತೀನಿ. ನಮಸ್ಕಾರ. 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 ಕೂತ್ಕೊಳ್ಳಿ. ಬಾಮ್ಮ, ಬೆಟ್ಟೆನವ್ರೆ, ಈಕೆನೆ ಲಕ್ಷ್ಮಿ, ದೇಸಾಯಿ ಅವ್ರ ತಂಗಿ. ಆಕೆ ದೇಸಾಯಿ ಅವ್ರ ಧರ್ಮಪತ್ನಿ. ನಮಸ್ಕಾರ. ಕೂತ್ಕೊಳ್ಳಿಮ್ಮ. ಲಕ್ಷ್ಮಿ, ಇವ್ರು ನಿಮ್ಮ ಮಾವನವ್ರು, ಬೆಟ್ಟಯ್ಯನವರು ಅಂತ. ಈ ಊರಿಗೆ ದೊಡ್ಡ ಕಾಂಟ್ರಾಕ್ಟ್. ಅವರು ನಿನ್ನ ಅತ್ತೆ ಆಗೋರು. ಇವ್ರ ಒಬ್ಬನೇ ಮಗ ರಾಕೇಶ್, ಅಮೆರಿಕಾದಲ್ಲಿ ಓದಿ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನೀನ್ ಎಂಜಿನ್ ಮಾಡಿದ್ದು ನಾನ್ ಕುಡಿಬೇಕಾ? ಇಟ್ಸ್ ರಿಡಿಕ್ಯುಲಸ್. ನಾನ್ ನಿನ್ ಹೆಂಡತಿ ಆಗೋಳು. ನನ್ನ ಎಂಜಿಲ್ಗೆ ಅಸಹ್ಯ ಪಟ್ಕೊಂಡ್ರೆ ಹೇಗೆ? ಇನ್ನೊಬ್ಬ ಎಂಜಿಲ್ ಮಾಡಿದ ಹೆಣ್ಣ ಹೆಂಡತಿ ಅನ್ಕೊಂಡು ಜೀವನ ಪೂರ್ತಿ ಸಂಸಾರ ಮಾಡಕ್ಕಾಗತ್ತಾ? ಲಕ್ಷ್ಮಿ, ಈ ಹೇಳೋದೇ ನಿಜವಾದ್ರೆ ಇನ್ನನ್ನ ಇಲ್ಲೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೆಣ್ಣು ಎಂಜಿಲು ಅಂತ ಅನ್ನಿಸ್ಕೋಬೇಕಾದ್ರೆ ಒಬ್ಬನ ಜೊತೆ ಮಲಗ್ಬೇಕು ಅಂತಲೇ ಇಲ್ಲ. ಮನ್ಸ್ ಹಂಚ್ಕೊಂಡ್ರೆ ಸಾಕು, ಅದ್ ಎಂಜಲೆ. ಅದೆಲ್ಲ ನಿಮ್ಗೆ ಅರ್ಥವಾಗಲ್ಲ. ಇಲ್ದಿದ್ರೆ ನಮ್ ಪ್ರೀತಿ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತಿದ್ರ ನೀವು? ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಡೀ ಪ್ರಪಂಚನೇ ತಲೆ ಕೆಳಗಾದ್ರೂ ಸರಿ, ನಾನ್ ತಾಳಿ ಕಟ್ಟಿಸ್ಕೊಳ್ಳೋದು ಶಕ್ತಿ ಕೈಯಿಂದಲೇ. ಅದನ್ನ ಯಾರು ತಪ್ಸಕ್ಕಾಗಲ್ಲ. ಲಕ್ಷ್ಮಿ, ಅದಕ್ಕಾಗಲ್ವೋ ನೋಡ್ತೀನಿ. ಕೈ ಕಾಲು ಕಟ್ಟಿ ಇಲ್ಲೇ ಈಗಲೇ ಇವನ ಕೈಯಿಂದಲೇ ತಾಳಿ ಕಟ್ಟಿಸ್ತೀನಿ. ಅದು ಸಾಧ್ಯನೇ ಇಲ್ಲ. ಹಿಡಿಯೋ ಅವಳನ್ನ. ಲಕ್ಷ್ಮಿ, ನಿಂತ್ಕೋ. ಹೆಣ್ಣು ಕೇಳಕ್ಕೆ ಅಂತ ನನ್ನ ಮನೆ ಹೊಸಲಿಗೆ ಕಾಲಿಟ್ಟ ಇವರ ಅಣ್ಣ ಶವವಾಗಿ ಹೋದ. ನನ್ನ ಮಾತಿಗೆ ವಿರುದ್ಧವಾಗಿ ಈ ಮನೆ ಹೊಸಲ್ನ ನೀನೇನಾದ್ರೂ ತುಳಿದ್ರೆ ಈ ಮನೆ ಸ್ಮಶಾನವಾಗುತ್ತೆ. ನಿನಗೆ ಗಂಡ ಸಿಗೋಲ್ಲ, ಅವನ ರುಂಡ ಸಿಗುತ್ತೆ.
ನನ್ನ ಪ್ರೀತಿಸಿದೋಣ ನಿಮ್ಗೆ ಒಪ್ಸಿ ಬಾಗಿಲು ಹಾಕೊಳ್ಳೋ ವಂಶ ಅಲ್ಲ ನಮ್ದು. ಹ. ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಎದೆ ಕೊಟ್ಟು ನಿಲ್ಲೋರ್ ನಾವು. ಆವತ್ತು ನಿಂತು ಹೋದ ನಿಶ್ಚಿತಾರ್ಥ ಇವತ್ತು ಈ ಮನೇಲಿ ನಡೆದಿದೆ. ಮುಹೂರ್ತ ಯಾವತ್ತು ಅಂತ ನಿಶ್ಚಯಿಸಿ ಹೇಳಿ ಕಳಿಸ್ತೀನಿ. ಆವತ್ ಬನ್ನಿ. ಯಾಕೆ ಈಗಲೇ ತಾಳಿ ಕಟ್ಟೋದಿಕ್ಕೆ ಕೈ ನಡುತ್ತಾ ಇದೆಯಾ? ತಾಳಿನ ಈಗಲೇ ಕಟ್ಬೋದಾಗಿತ್ತು, ಆದ್ರೆ ಅಸಲನ್ನ ಇನ್ನೂ ಬಡ್ಡಿ ಸಮೇತ ತೀರಿಸಬೇಕಾಗಿದೆ. ಹೆಣ್ಣು ಕೇಳೋಕ್ ಬಂದಾಗ ಕನ್ಯಾ ಶುಲ್ಕದ ಲೆಕ್ಕದಲ್ಲಿ ಅಪ್ಪಾಜಿಯ ಪ್ರಾಣ ತಗೊಂಡಿದ್ದೆ ಅಲ್ಲ, ಅದಕ್ಕೆ ಪ್ರತಿಕಾರವಾಗಿ ನಿನ್ನ ತಮ್ಮಂದಿರ ತಲೆಗಳನ್ನ ವರದಕ್ಷಿಣೆಯಾಗಿ ತಗೋತೀನಿ. ನಿನ್ನ ಮನೆ ಹೊಸಲನ್ನೇ ಮಂಟಪ ಮಾಡಿ ಅಪ್ಪಾಜಿ ರಕ್ತ ಸುರಿಸಿದ ಜಾಗನೇ ಅಗ್ನಿಕುಂಡ ಮಾಡಿಕೊಂಡು ವೇದ ಮಂತ್ರ ಘೋಷಗಳ ಮಧ್ಯೆ ನೀನು ಮೂಕನಾಗಿ ಅಸಹಾಯಕನಾಗಿ ನಿಂತಿರುವಾಗ ನಿನ್ನ ಮುಂದೆನೆ ನಿನ್ನ ತಂಗಿ ಕುತ್ತಿಗೆ ತಾಳಿ ಕಟ್ತೀನಿ. ಅಷ್ಟೇ ಅಲ್ಲ, ನಿನ್ನ ಹೆಣನ ತುಳಿದು ಸಪ್ತಪದಿ ದಾಟಿ ಆಮೇಲೆ ನಿನ್ನ ತಂಗಿ ಜೊತೆ ಸಂಸಾರ ಮಾಡ್ತೀನಿ. ಅಲ್ಲಿವರೆಗೂ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕುಳಿತಿರ್ತೀವಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಇಲ್ಲೇ ಈಗಲೇ ನಿನ್ ಮುಂದೆನೆ ತಾಳಿ ಕಟ್ಟಿಸ್ತೀನಿ, ನೋಡ್ತಾ ಇರು. ರಾಕೇಶ್, ಅವನೇ ಅಲ್ಲ, ಯಾವ ಗಂಡನು ತಾಳಿ ಕಟ್ಟೋಕೆ ಮುಂದೆ ಬರಲ್ಲ. ಯಾಕೆಂದ್ರೆ ಯಾವ ತಂದೆ ತಾಯಿನೂ ಅವ್ರ ಮಗನಿಗೆ ಹೆಣ ನೋಡಕ್ಕೆ ಇಷ್ಟಪಡಲ್ಲ. ಈಗಲಾದ್ರೂ ಅರ್ಥವಾಯ್ತಾ ದೇಸಾಯಿ ಅವರೇ? ಅಪ್ಪಾಜಿ ಮಾತು ಅಂದ್ರೆ ವಿಧಿ ಲಿಖಿತ ಇದ್ದ ಹಾಗೆ, ಅದನ್ನ ಯಾರು ಆಳ್ಸಕ್ಕಾಗಲ್ಲ. ಇನ್ನು 10 ನಿಮಿಷದಲ್ಲಿ ನಿಮ್ಮ ತಂಗಿ ಸುರಕ್ಷಿತವಾಗಿ ಮನೆಗೆ ಬರ್ತಾಳೆ.